ಸಿ ಐ ಫೀಲ್ ಕೊನೆಗೂ ಯು ಆರ್ ಅನ್ ಇಂಡಿವಿಜುವಲ್. ನಿಮಗೆ ಯು ಶುಡ್ ಲವ್ ಯುವರ್ ಸೆಲ್ಫ್ ಅ ಲಾಟ್. ನಾನು ಕೇಳೋದಾದ್ರೆ ನಮ್ಮನ್ನು ನಾವು ಹೆಚ್ಚು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವುದೂ ಅಡೆತಡೆ ಆಗಲ್ಲ. ಅಂದರೆ ಗಂಡ ಅದೊಂದು ಹೀಗೆ ಇರಬೇಕು, ಇದನ್ನೇ ಮಾಡಬೇಕು, ಹಾಗೇ ಇರಬೇಕು, ಏನೋ ಒಂದಿಷ್ಟು ರೂಲ್ಸ್ ಇರುತ್ತೆ ನಮ್ಮ ಮನಸ್ಸಲ್ಲಿ. ಅದು ಎಲ್ಲಿ ಒಂದು ಪಾಯಿಂಟ್ ಕಡಿಮೆ ಆದ್ರೂ ಮನಸ್ಸು ಸಹಿಸೋಕ್ಕಾಗಲ್ಲ. ಬಟ್ ನಮ್ಮನ್ನೇ ನಾವು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಯಾವುದೂ ಲೆಕ್ಕಕ್ಕೆ ಬರೋಲ್ಲ. ಹೀ ಈಸ್ ದೇರ್, ಹೀ ಎಕ್ಸಿಸ್ಟ್, ಹೀ ಈಸ್ ಡೂಯಿಂಗ್ ಹಿಸ್, ಐ ಆಮ್ ಡೂಯಿಂಗ್ ಮೈನ್. ಬೋತ್ ಆಫ್ ಅಸ್ ಆರ್ ಇಂಡಿವಿಜುವಲ್ಸ್ ಬಟ್ ಸ್ಟೇಯಿಂಗ್ ಟುಗೆದರ್. ಬಟ್ ನಾವು ಯಾವಾಗ ನಮ್ಮೊಳಗೆ ನಾವು ಮುಳುಗೋಗ್ತೀವಿ, ಅದು ಯಾವುದ್ರ ಬಗ್ಗೆನೂ ನಿಮಗೆ ಏನು ಹೇಳ್ತಾರೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ ಅನಿಸುತ್ತೆ. 51 ವರ್ಷ ಆಗ್ತಾಯಿದ್ಮೇಲೆ ನಾನು ಮನೇಲಿರಬೇಕು, ರಿಟೈರ್ಡ್ ಲೈಫು, ನಾನು ಆರಾಮಾಗಿ ಕೂತ್ಕೊಂಡು ತಿನ್ನಬೇಕು ಅಂತ ನಾವೇನೋ ಅಂದ್ಕೊಂಡ್ರೆ ಅದೇ ತಪ್ಪು. ನಾವು ಆವಾಗಲೇ ಒಂದು ಏಮು ಗೋಲ್ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ವಿ ಶುಡ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್. ಮೆನೋಪಾಸ್ ಟೈಮು, ನಾನು ತುಂಬ ಡಿಪ್ರೆಷನ್ಗೆ ಹೋಗ್ತೀನಿ, ಈ ಥರ ಎಲ್ಲ ನಾವು ಮನಸ್ಸಲ್ಲಿ ಮಾಡಿಕೊಂಡಷ್ಟು ಬಾಧೆ ಜಾಸ್ತಿ ಅಷ್ಟೇ ವಿನಃ ಅದರಿಂದ ಆಚೆ ಬರೋಕ್ಕಾಗಲ್ಲ. ಒನ್ಸ್ ನಾವು ನಾನು ಅತಿಯಾಗಿ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನನ್ನು ನಾನು ಕ್ಷಮಿಸಬಲ್ಲೆ, ನನ್ನನ್ನು ನಾನು ಪ್ರೀತಿಸಬಲ್ಲೆ, ನನ್ನನ್ನು ನಾನು ಉತ್ತೇಜಿಸಬಲ್ಲೆ. ನಿನ್ನ ಕೈಲಿ ಸಾಧ್ಯ ಆಗುತ್ತೆ, ನೀನು ಮಾಡ್ತೀಯ, ನಿನ್ನ ಕೈಲಿ ಆಗದೇ ಇರೋದು ಏನಿದೆ? ಇದನ್ನು ಹೊರಗಡೆಯಿಂದ ಯಾವುದೂ ಬರಬೇಕಾಗಿಲ್ಲ, ನಮ್ಮ ಒಳಗೆ ನಾವು ಬೆಳೆಸ್ಕೊಳ್ಬೇಕದನ್ನ. ಬೆಳೆಸ್ಕೊಂಡಾಗ ಎಲ್ಲರೂ ಇರ್ತಾರೆ ನಮ್ಮ ಸುತ್ತಲ. ಹೌದು, ಕೊನೆಗೂ ನೀನೆಷ್ಟು ನಿನ್ನೊಳಗೆ ನಿನ್ನ ಜೊತೆ ಆಗಿರ್ತೀಯ, ದಟ್ ಈಸ್ ಆಲ್ ಮ್ಯಾಟರ್ಸ್. ಐ ಫೀಲ್ ಪ್ರತಿಯೊಂದು ಹೆಣ್ಣು ಇದೇ ಕೆಲಸ ಮಾಡಬೇಕಾಗಿರೋದು. ಕೊನೆಗೂ ಗಂಡ ಅಂತ ಬಂದಾಗ ಅವ್ರದ್ದೇ ಒಂದಿಷ್ಟು ಮಾನಸಿಕ ಸ್ಥಿತಿನಲ್ಲಿ ಬಂದಿರ್ತಾರೆ, ನಮ್ಮದೇ ಒಂದು ರೀತಿಲಿ ಇರ್ತೀವಿ. ಏಜ್ ಆಗ್ತಾಯಿದ್ದಂಗೂ ಇಬ್ಬರಲ್ಲೂ ಬೇರೆ ಥರನೇ ಇರುತ್ತೆ. ನಾವು 5-5 ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗ್ತೀವಿ. ನಮ್ಮ ಮಾನಸಿಕ ಸ್ಥಿತಿ ನಾನು 19 ವರ್ಷ ಇರ್ತಾ ಹೆಂಗಿದ್ನೋ ಹಾಗಿಲ್ಲ, ಈಗ ಟೋಟಲ್ ಚೇಂಜ್ ಆಗೋಗಿದ್ದೀನಿ. ಇನ್ ದಿಸ್ ಸ್ಟೇಟ್ ಆಫ್ ಮೈಂಡ್ ನಾವು ನನಗೆ ಯಾರೂ ಕಣ್ಮುಂದೆ ಕಾಣಲ್ಲ, ನಾನು ನನ್ನ ಕೆಲಸ ಅಷ್ಟೇ ಕಾಣೋದು. ಸೊ ಅಲ್ಲಿ ತಪ್ಪು ಹುಡ್ಕೋಕ್ಕಾಗಲಿ ಅಥವಾ ಜಗಳ ಮಾಡೋಕ್ಕೆ ಕೂಡ ಟೈಮ್ ಇಲ್ಲ ನನ್ನ ಹತ್ರ. ಓ ಎಸ್, ನನಗೆ ಹೋಗ್ಬೇಕು, ನಾಳೆ ಬೆಳಗ್ಗೆ ಹೇಳ್ಬೇಕು, ನಾಳೆ ಊಟ ಆಟ ಇದೆ, ಮಕ್ಕಳದ್ದೆಲ್ಲ ಕಾರ್ಯಕ್ರಮ ಹಾಕ್ಕೊಂಬಿಟ್ಟಿದ್ದೀನಿ, ಫಸ್ಟ್ ಆ ಕೆಲಸ ಮುಗಿಸ್ಸಾಕು. ಅದೆಲ್ಲ 4 ಗಂಟೆ ಬೆಳಗ್ಗೆ ಜಾವದಿಂದ ಸಂಜೆ 11:30 ತನಕ ಅದು ಮುಗಿಸೋ ಹೊತ್ತಿಗೆ ಮೈ ಡೇ ಇಸ್ ಓವರ್. ನನಗೆ ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟ್ ಬೇಕಿಲ್ಲ, ಇನ್ಯಾರೊಬ್ಬರು ಫ್ರೆಂಡ್ ನನ್ನ ಸಂತೋಷ ಪಡಿಸ್ಬೇಕಾಗಿಲ್ಲ, ಅಥವಾ ಇವ್ರೇನಾದ್ರು ಬ್ಯುಸಿಯಾಗಿದ್ದರೆ ಇವ್ರು ಇಲ್ವಲ್ಲ ಅನ್ನೋ ಕೊರತೆ ಇಲ್ಲ. ಐ ಆಮ್ ಆಕ್ಯುಪೈಡ್. ಐ ಥಿಂಕ್ ಒನ್ ಶುಡ್ ಲವ್ ದೆಮ್ಸೆಲ್ಫ್ 100%. ತಪ್ಪಿರಲಿ ಸರಿ ಇರಲಿ ಅದೆಲ್ಲ ಅಲ್ಲ, ಯಾರೂ ನಮ್ಮನ್ನು ವ್ಯಾಲಿಡೇಟ್ ಮಾಡಬೇಕಾಗಿಲ್ಲ, ಜಡ್ಜ್ ಮಾಡಬೇಕಾಗಿಲ್ಲ, ತಪ್ಪು ಕಂಡುಹಿಡಿತಾರೆ ಅಂತ ಮುಜುಗರ ಪಟ್ಕೊಳ್ಬೇಕಾಗಿಲ್ಲ. ನಮ್ಮನ್ನು ನಾವು ಹೆಚ್ಚಾಗಿ ಪ್ರೀತಿಸಿದ್ರೆ ಐ ಥಿಂಕ್ ಯು ಕ್ಯಾನ್ ಸ್ಟೇ ವಿತ್ ಎನಿ ಪರ್ಸನ್ ಎನ್ ನಂಬರ್ ಆಫ್ ಇಯರ್ಸ್, ಬಿಕಾಸ್ ದಟ್ ಮೇಕ್ಸ್ ಏನಂತ ಹೇಳ್ತಾರೆ, ದ ಇಂಪಾರ್ಟೆನ್ಸ್ ಇಸ್ ಅಟ್ ದ ಎಂಡ್ ಯು, ನಾನು. ಬಟ್ ಇದರಿಂದ ನಾನು ಅನ್ನೋ ಅಹಂ ಅಂತಾನೂ ಅಲ್ಲ. ಯು ಆರ್ ಹ್ಯಾಪಿ ವಿತ್ ಯುವರ್ ಸೆಲ್ಫ್, ದಟ್ಸ್ ದ ಹೋಲ್ ಥಿಂಗ್. ನಾನು 51 ವರ್ಷ, ಐ ನೋ ನಾವು ಆಯಿತಾ, ಮೆಚುರಿಟಿ ಲೆವೆಲ್ ಇಸ್ ಡಿಫ್ರೆಂಟ್. ನಾನು ಈ ಸ್ಥಿತಿನ 19 ವರ್ಷ ಇರ್ತಾನೆ ನೋಡ್ಬಿಟ್ಟಿದ್ದೀನಿ. ಅರೌಂಡ್ 3 ತಿಂಗಳು ಇರ್ತಾ ಇರಲಿಲ್ಲ. ಸೊ ಆವಾಗ ಮಕ್ಕಳನ್ನ ಇಟ್ಕೊಂಡು ಅದೊಂದು ಮನಸ್ಸಲ್ಲೊಂದು, ಓ ನನ್ನ ಗಂಡ ತುಂಬ ಟ್ಯಾಲೆಂಟೆಡ್ಡು, ಅವ್ನು ಏನಾರು ಒಂದು ಅಚೀವ್ ಮಾಡಬೇಕು, ಅವನಿಗೆ ನಮ್ದು ಯಾವ ಬಾಧೆನೂ ಅವ್ರಿಗೆ ಟಚ್ ಆದರೆ ಆ ಕ್ರಿಯೇಟಿವಿಟಿ ಕಡಿಮೆ ಆಗಿಬಿಟ್ರೆ, ಆ ಎಲೆಕ್ಟ್ರಿಸಿಟಿ ಬಿಲ್ಲು ವಾಟರ್ ಬಿಲ್ ಕಟ್ಟೋದ್ರಲ್ಲಿ ಎಲ್ಲಾದ್ರ ಇವ್ರದ್ದು ಇದು ಹೊರಟೋಗ್ಬಿಟ್ರೆ, ಎಂತ ಹೇಳ್ತಾರೆ, ಆ ಲಿಂಕ್ ಇರುತ್ತೆ ಒಂದು ಎವ್ರಿ ಡೇ ವರ್ಕ್ಗೆ ಕಡಿಮೆ ಆಗಿಬಿಟ್ರೆ ಅನ್ನೋ ಭಯಕ್ಕೆ ಆವಾಗಲೂ ಐ ಸ್ಟೇಡ್ ಅಲೋನ್. ಬಟ್ ಏನು ಮ್ಯಾಟ್ರ್ ಆಗಲ್ಲ ಅನ್ಕೊತೀರಿ. ಆ್ಯಸ್ ಲಾಂಗ್ ಆ್ಯಸ್ ಯು ಲವ್ ಯುವರ್ ಸೆಲ್ಫ್, ದಟ್ ಆರ್ ಸೇಯಿಂಗ್ ಯು ಲವ್ ಯುವರ್ ಸೆಲ್ಫ್. ನಿಮ್ಮ ಕೆಲಸದಲ್ಲಿ ನೀವು ಮುಳುಗೋಗ್ಬಿಟ್ಟಿದ್ರೆ ಅದೆಲ್ಲ ಯಾವುದು ಬುಡಕ್ಕೆ ಬರಲ್ಲ ಅಂದ್ಕೊಳ್ತೀನಿ.